ಹಲೋ ಹಾರ್ಟ್ ಬೀಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೆಸರುಬೇಳೆ ಪಾಯಸ ಹಾಗೂ ಮಸಾಲೆ ವಡೆನ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಸಿಗುವಂತಹ ಎಲ್ಲ ಹೆಸರುಬೇಳೆ ಪಾಯಸ ರೆಸಿಪಿಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇದು ನಮ್ಮಮ್ಮನ ರೆಸಿಪಿ, ಹಾಗಾಗಿ ಎಲ್ಲರೂ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಹಾಗಿದ್ರೆ ಬನ್ನಿ, ತುಂಬ ತಡ ಮಾಡೋದು ಬೇಡ. ಹೆಸರುಬೇಳೆ ಪಾಯಸನ ಹೇಗೆ ಮಾಡೋದು ಅಂತ ಮೊದಲಿಗೆ ತೋರಿಸ್ಕೊಡ್ತೀನಿ. ಈಗ ಕುಕ್ಕರಲ್ಲಿ 1 ಕಪ್ ಹೆಸರುಬೇಳೆನ ಸ್ವಲ್ಪ ಘಮ ಬರೋ ಥರ ಹುರ್ಕೊಳ್ಳೋಣ. ಇದಾದಮೇಲೆ ವಾಶ್ ಮಾಡಿ ಎತ್ತಿಟ್ಕೊಳ್ಬೇಕು. ಈಗ 1 ಸ್ಪೂನ್ ಅಕ್ಕಿ ಹಾಗೂ ಅರ್ಧ ಸ್ಪೂನ್ ಗಸಗಸೆನ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಘಮ ಬರೋ ಥರ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ಥರ ಸ್ವಲ್ಪ ಹುರ್ಕೊಳ್ಳೋಣ. ಆ್ಯಕ್ಚುಲಿ ಪಾಯಸಗೆ ಈ ಒಂದು ಥಿಂಗೇ ನಿಮಗೆ ಡಿಫ್ರೆಂಟ್ ಆಗಿರುವಂತಹ ಟೇಸ್ಟನ್ನು ಕೊಡೋದು. ಮಕ್ಕಳು ವೀಡಿಯೋ ಮಾಡಿ ಮಲ್ಕೊಂಡಿರ್ತಾರೆ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಿದ್ದೆ, ಬಟ್ ಎದ್ಬಿಟ್ರು. ಬಟ್ ವಾಟ್ ಟು ಡೂ, ಲೈಫ್ ಮಸ್ಟ್ ಗೋ ಆನ್ ಅಂದಂಗೆ ವಿಡಿಯೋ ಶೂಟ್ ಮಸ್ಟ್ ಗೋ ಆನ್. ಸೊ ಹಾಗಾಗಿ ಅವ್ರನ್ನ ಇಟ್ಕೊಂಡೇ ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಇವತ್ತು ಕುಕ್ಕಿಂಗ್ ಮಾಡೋದಕ್ಕೆ. ಸೊ ಇವಾಗ ಕುಕ್ಕರಿಂದೆಲ್ಲ ಬಗ್ಗಿಸ್ಕೊಂಡಿದ್ದೀನಿ. ಈಗ ವಾಶ್ ಮಾಡಿರುವಂತಹ ಹೆಸರು ಬೇಳೆನ ಕುಕ್ಕರಲ್ಲಿ ಹಾಕಿ ಒಂದು 2ರಿಂದ 3 ವಿಷಲ್ ಮಾಡ್ಕೊಳ್ಳೋಣ. ಸೊ ಇದು ಕೂಗ್ತಾ ಇರಲಿ ಅಷ್ಟರಲ್ಲಿ ನಾವು ಒಂದು ಜಾರ್ಗೆ ಸ್ವಲ್ಪ ಕಾಯಿ ಹಾಗೂ ಗಸಗಸೆ ಮತ್ತು ಅಕ್ಕಿನ ಹುರ್ಕೊಂಡಿರೋದನ್ನ ಇದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಕೂಡ ನಿಮಗೆ ತುಂಬ ಚೆನ್ನಾಗಿರುವಂತಹ ಟೇಸ್ಟನ್ನು ಕೊಡುತ್ತೆ. ನಿಜವಾಗ್ಲೂ ಟ್ರೈ ಮಾಡಿ ಆ್ಯಂಡ್ ಕಮೆಂಟಲ್ಲಿ ತಿಳಿಸಿ ಮರಿಬೇಡಿ ಹೇಗಿತ್ತು ಅಂತ. ಈಗ ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳೋಣ, ಅಂದರೆ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದ್ದಾದ ಮೇಲೆ ಈಗ ಒಂದು ಪಾತ್ರೆಯಲ್ಲಿ ಅದನ್ನು ಸೋಸಿಟ್ಕೊಳ್ಳೋಣ. ಯಾಕೆ ಅಂತಂದರೆ ಬೆಲ್ಲದಲ್ಲಿ ನಿಮಗೆ ಗೊತ್ತಿರ್ಬೋದು ಸ್ವಲ್ಪ ಕಸ ಇರುತ್ತೆ ಅಂತ. ಸೊ ಹಾಗಾಗಿ ಈಗ ವಿಷಲೆಲ್ಲ ಕಂಪ್ಲೀಟ್ ಆಯಿತು. ದೆನ್ ಇವಾಗ ನಾವು ಬೇಳೆನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಸೊ ಈಗ ಇದಕ್ಕೆ ನಾವು ಬೆಲ್ಲದ ಪಾಕನ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳೋಣ. ನಾನು ಒಂದೇ ಸರಿ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟೆ, ಹಾಗಾಗಿ ಗಂಟಾಯಿತು. ಸೊ ನೀವು ಆ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ನೀವು ಸ್ವಲ್ಪನೇ ಹಾಕಿ ಒಂದು ಪೇಸ್ಟ್ ಥರ ಮಾಡಿಕೊಂಡು ದೆನ್ ಲಾಸ್ಟಿಗೆ ಬೆಲ್ಲದ ಪಾಕ ಹಾಕ್ಕೊಳ್ಳಿ. ಅದು ಕುದೀತಾ ಇರಲಿ. ಈ ಮಧ್ಯದಲ್ಲೇ ಕಾಯಿ ರುಬ್ಬಿರುವಂಥದ್ದು ಕಾಯಿನ ನೀವು ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೋದು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರ್ ಹಾಕ್ಕೊಳ್ಳಿ. ನಿಮಗೆ ಗಟ್ಟಿ ಬೇಕಿತ್ತು ಅಂದರೆ ಗಟ್ಟಿ ಹಾಕ್ಕೊಳ್ಳಿ, ನೀರು ಬೇಕಿತ್ತು ಅಂತಂದರೆ ಸ್ವಲ್ಪ ನೀರು ಹಾಕಬೇಕು ಅಂತಂದರೆ ಅದನ್ನು ಹಾಕ್ಕೊಳ್ಬೋದು. ಇದು ಚೆನ್ನಾಗಿ ಕುದಿ ಬರ್ತಾ ಇರಲಿ. ಮೀನ್ ವೈಲ್ ಮಗಳು ಚೆನ್ನಾಗಿ ಆಟ ಆಡ್ತಾ ಇದ್ರು. ಪಾಪ ತೊಂದರೆ ಕೊಡಲಿಲ್ಲ ವಿಡಿಯೋ ಮಾಡೋದಕ್ಕೆ ಅಥವಾ ಅಡುಗೆ ಮಾಡೋದಕ್ಕೆ. ಡಬ್ಬಗಳನ್ನ ಹಿಡ್ಕೊಂಡು ಅವ್ರಿಗೆ ಪಾಡಿಗೆ ಅವ್ರು ಆಟ ಆಡ್ತಾಯಿದ್ರು. ಸೊ ಈಗ ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ, ನಿಮಗೆ ತುಪ್ಪ ಇಷ್ಟ ಆಯಿತು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸ್ವಲ್ಪ ಗೋಡಂಬಿನೂ ಹಾಕ್ಕೊಳ್ಬೋದು, ದ್ರಾಕ್ಷಿನೂ ಹಾಕ್ಕೊಬೋದು. ದ್ರಾಕ್ಷಿ ಐ ಥಿಂಕ್ ಖಾಲಿಯಾಗಿತ್ತು ಸ್ವಲ್ಪ, ಹಾಗಾಗಿ ಬರೀ ಗೋಡಂಬಿನೇ ಹಾಕ್ಕೊಂಡೆ. ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಚೆನ್ನಾಗಿ ಮತ್ತು ಕಮ್ಮಿ ಉರಿನಲ್ಲಿ ಹುರ್ಕೊಳ್ಳಿ, ಯಾಕೆಂತಂದರೆ ಬೇಗ ಕಪ್ಪಾಗಿ ಹೋಗುತ್ತೆ. ಸೊ ಹಾಗಾಗಿ ಬ್ರೌನ್ ಕಲರ್ ಬಂದಮೇಲೆ ನೀವು ಅದನ್ನು ಕಂಪ್ಲೀಟಾಗಿ ಪಾಯಸಕ್ಕೆ ಹಾಕ್ಕೊಂಡ್ರೆ ಯುವರ್ ಪಾಯಸ ಈಸ್ ರೆಡಿ. ಈಗ ಮಸಾಲೆ ವಡೆ ಮಾಡೋದು ಹೇಳ್ಕೊಡ್ತೀನಿ. 1 ಕಪ್ ಕಡಲೆಬೇಳೆನ 4 ಅವರ್ ಮುಂಚೆ ನೀರಲ್ಲಿ ನೆನೆಸಿಟ್ಟಿದ್ದೆ. ಈಗ ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇಷ್ಟನ್ನು ಒಂದು ಜಾರಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ರುಬ್ಕೊಳ್ಳೋಣ. ಇದು ಜಾರಿಗೆ ಸಿಗಬೇಕನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಕಡಲೆಬೇಳೆನ 1 ಅಥವಾ 2 ಸ್ಪೂನ್ ಹಾಕಿಬಿಟ್ಟು ನೀವು ಚೆನ್ನಾಗಿ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೇರೆ ಎಲ್ಲ ಬೇಳೆಗಳಿರುತ್ತಲ್ಲ ಅದನ್ನು ಸ್ವಲ್ಪ ಏನಂತಾರೆ ತರಿಯಾಗಿ ಬೇಕಾದರೂ ರುಬ್ಕೊಳ್ಬೋದು. ನಿಮಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರನೂ ಮಾಡ್ಕೊಳ್ಬೋದು. ನೀರು ಹಾಕಬೇಡಿ, ಗಟ್ಟಿಯಾಗೇ ಇರಲಿ. ಆಲ್ರೆಡಿ ಈ ಪೇಸ್ಟಲ್ಲಿ ನೀರು ಇರುತ್ತಲ್ಲ. ಸೊ ಹಾಗಾಗಿ ಇದೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿನ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಸೊ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಗಟ್ಟಿಯಾಗಿ ಒಂದು ಹದ ಬರಲಿ. ಇವಾಗ ಅದನ್ನು ಚಿಕ್ಕದಾಗಿ ವಡೆ ಸೈಜಲ್ಲಿ 2 ಕೈನಲ್ಲಿ ಹಾಕ್ಕೊಂಡು ತಟ್ಕೊಂಡು ನೀವು ಎಣ್ಣೆಗೆ ಹಾಕ್ಕೊಳ್ಬೋದು. ಸೊ ವಡೆ ಕ್ರಿಸ್ಪಿಯಾಗಿ ಬರಬೇಕು ಅನ್ನೋದಕ್ಕೆ ಏನು ಟಿಪ್ ಅಂತಂದರೆ, ಈ ಕಡಲೆಬೇಳೆನ ನೀವು ನೀರಲ್ಲಿ ಎಷ್ಟು ಹವರ್ ನೆನೆಸ್ತೀರಾ ಅಷ್ಟು ಕ್ರಿಸ್ಪಿಯಾಗಿ
ವಡೆ ನಿಮಗೆ ಬರುತ್ತೆ. ಈಗ ನಿಧಾನಕ್ಕೆ ವಡೆನ ಕರ್ಕೊಳ್ಳೋಣ. ಎಣ್ಣೆಗೆ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ನೀವು ವಡೆನ ಟಚ್ ಮಾಡೋಕ್ಕೆ ಹೋಗಬೇಡಿ, ಅದು ಬಿಟ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಆದಷ್ಟು ಸಣ್ಣ ಊರಿನಲ್ಲಿ ನೀವು ವಡೆನ ಬೇಯಿಸ್ಕೊಳ್ಳಿ. ಆಮೇಲೆ ಲಾಸ್ಟ್ ಏನೇನು ಬೆಂದಿದೆ. ಸೊ ಫೈನಲಿ ಅದನ್ನೆಲ್ಲ ಮಾಡಿಕೊಂಡು ರೆಡಿಯಾಗಿದೆ ಊಟ. ಬೇಳೆ ಸಾರು, ಮೊಸರು ಹಾಕ್ಕೊಂಡಿದ್ದೀನಿ, ವಡೆ ಹಾಗೂ ಪಾಯಸ. ಬನ್ನಿ ಊಟ ಮಾಡೋಣ. ಸೊ ಫೈನಲಿ ವಡೆನ ಟೇಸ್ಟ್ ಮಾಡ್ತಾ ಇದ್ದೀನಿ. ಸಖತ್ ಚೆನ್ನಾಗಿ ಬಂದಿದೆ, ಫುಲ್ ಕ್ರಿಸ್ಪಿ ಆಗಿದೆ. ಸಖತ್ ಕ್ರಿಸ್ಪಿ ಆಗಿದೆ. ಈ ಥರ ಕ್ರಿಸ್ಪಿ ಬರಬೇಕು ಅಂತಂದರೆ ಬೇಳೆನ ತುಂಬ ಹೊತ್ತು, ಒಂದು 4 to 5 hours ಮುಂಚೆನೇ ನೀರಲ್ಲಿ ನೆನೆ ಹಾಕಿದ್ರೆ ಎಷ್ಟು ಬೇಳೆ ನೀರಲ್ಲಿ ನೆನೆಯುತ್ತೆ ಅಷ್ಟು ವಡೆ ಕ್ರಿಸ್ಪಿಯಾಗಿ ಬರುತ್ತೆ. ವಡೆನೇ ತಿನ್ನೋಣ ಅನಿಸ್ತಾ ಇದೆ. ಚೆನ್ನಾಗಿದೆಯಮ್ಮ, ಸೂಪರಾ ಸೂಪರಾ. ಸೊ ಫೈನಲಿ ಊಟ ಎಲ್ಲ ಆಯಿತು, ಹಬ್ಬದ ಊಟ ಆಯಿತು. ಬೆಳಗ್ಗೆನೇ ಎಲ್ಲ ಮಾಡೋಷ್ಟು. ಆ್ಯಕ್ಚುಲಿ ಇವತ್ತು ಹಸ್ಬೆಂಡಿಗೆ ಸ್ವಲ್ಪ ಆಫೀಸಲ್ಲಿ ವರ್ಕ್ ಇದ್ರಿಂದ, ಅಂದರೆ ಪೂಜೆ ಆಫೀಸಲ್ಲಿ ಇದ್ದಿದ್ದರಿಂದ ಅವರು ಇವತ್ತು ಹಾಫ್ ಡೇ ಇರೋಕ್ಕಾಗಲಿಲ್ಲ. ಸೊ ಮಕ್ಕಳನ್ನ ನೋಡಿಕೊಂಡು ಈ ವ್ಲಾಗನ್ನು ಮಾಡ್ತಾ ಫೈನಲಿ ಮಲಗಿಸ್ಬಿಟ್ಟಿಬ್ರು. ಊಟ ಮಾಡೋಣ ಅಂತ ನೆಮ್ಮದಿಯಾಗಿ ಕೂತ್ಕೊಂಡೆ. ಕರೆಕ್ಟಾಗಿ ತಟ್ಟೆಗೆ ಅನ್ನ ಹಾಕೊಂಡಿದ ತಕ್ಷಣ ಮೇಡಮ್ ಎದ್ಬಿಟ್ರು. ಸೊ ಹೇಗೋ ಅರ್ಜೆಂಟಲ್ಲಿ ಊಟ ಎಲ್ಲ ಆಗಿದೆ. ಈಗ ಮದುವೆಗಿಂತ ಮುಂಚೆ ಏನು ಅನ್ಕೊಂತೀವಿ, ಯಾರ ಜೊತೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಅನ್ಕೊಂತೀವಿ. ಬಟ್ ಆದರೆ ಮಕ್ಕಳೆಲ್ಲ ಆದಮೇಲೆ ಪೀಸ್ ಆಫ್ ಮೈಂಡ್ ಎಷ್ಟು ಅಗತ್ಯ ಇದೆ ಅಲ್ಲ. ಊಟ ಮಾಡುವಾಗ ಅಡುಗೆ ಎಲ್ಲ ನಾವೇ ಕೈಯಾರೆ ಅಡುಗೆ ಮಾಡಿಕೊಂಡು ಮಕ್ಕಳು ಮಲಗಿದ್ದಾಗ ಒಬ್ಬರೇ ಕಿಟಕಿ ನೋಡ್ತಾ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ರೆ ಆಹಾ ಏನು ಚಂದ ಅನ್ಸುತ್ತಲ್ಲ. ದಿಸ್ ಇಸ್ ದ ಫಸ್ಟ್ ವ್ಲಾಗಿಂಗ್. ನಾನು ಯೂಶಲಿ ವಿಡಿಯೋ ಮಾಡ್ತಾ ಇದ್ದೆ, ಬಟ್ ಆದರೆ ವ್ಲಾಗಿಂಗ್ ಅಂತ ಹೇಳಿ ಮಾಡಿರಲಿಲ್ಲ. ಇವತ್ತು ಆಫೀಸ್ ಹಸ್ಬೆಂಡಿಗೆ ಇದ್ದಿದ್ರಿಂದ ಬೆಳಗ್ಗೆಯಿಂದ ಏನೇನು ಮಾಡಿದೆ ಅನ್ನೋದನ್ನೆಲ್ಲನೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಆದರೆ ಈ ರೆಸಿಪಿಗಳನ್ನ, ಆ್ಯಕ್ಚುಲಿ ಇದು ನಮ್ಮ ಅಮ್ಮಂದು ರೆಸಿಪಿ, ಈ ವಡೆ ಆಗಿರಲಿ, ಈ ಪಾಯಸ ಆಗಿರಲಿ, ನಾನು ಯೂಟ್ಯೂಬಲ್ಲಿ ತುಂಬ ನೋಡಿದೆ ಪಾಯಸ ಮಾಡೋದನ್ನು. ಅದರಲ್ಲಿ ಬೇರೆ ಬೇರೆ ತರಹದ ವಿಡಿಯೋಗಳಿದ್ವು. ಆದರೆ ಈ ಥರ ರೆಸಿಪಿ, ಅಕ್ಕಿನ ಹುರಿದು ಗಸಗಸೆನ ಹುರಿದು ಈ ರೆಸಿಪಿ ಯಾವುದೂ ಇರಲಿಲ್ಲ. ನೀವು ಆ್ಯಕ್ಚುಲಿ ಇದನ್ನು ಟ್ರೈ ಮಾಡಬೇಕು, ಈ ಟೇಸ್ಟನ್ನು. ಇದು ನಮ್ಮಮ್ಮ ಚಿತ್ರದುರ್ಗದ ಸೈಡ್ ಅವರು. ಮೇ ಬಿ ಇದು ಚಿತ್ರದುರ್ಗದ ಸ್ಟೈಲ್ ಇರ್ಬೋದೇನೋ ಅಂತ ಅನ್ಕೋತೀನಿ. ನಾನು ಕೇಳಿರಲಿಲ್ಲ. ಯಾಕೆ ಅಂತಂದರೆ ಚಿತ್ರದುರ್ಗದ್ದು ಮತ್ತು ನಮ್ಮ ಮೈಸೂರು ಕಡೆ ಅಥವಾ ಬೆಂಗಳೂರು ಕಡೆ ಅಡುಗೆನೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನಮ್ಮಮ್ಮ ಅರ್ಧಾಂಬ್ರ ಅಂತೆಲ್ಲ ಹೇಳ್ತಾ ಇದ್ರು. ಮೇ ಬಿ ಚಿತ್ರದುರ್ಗದ ಯಾರಾದರೂ ಜನ ಇದ್ರೆ ನಿಮಗೆ ಗೊತ್ತಿರ್ಬೋದು ಅನ್ಸುತ್ತೆ. ಸೊ ಅರ್ಧಾಂಬ್ರ ಮತ್ತು ಬಸ್ಸಾರು ಮೈಸೂರಲ್ಲೂ ಮಾಡ್ತಾರೆ. ಬಟ್ ಆದರೆ ಚಿತ್ರದುರ್ಗದ ಸೈಡಿಂದ ಡಿಫ್ರೆಂಟ್ ಆಗಿರುತ್ತೆ ಅನಿಸುತ್ತೆ. ಅರ್ಧಾಂಬ್ರ ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ನಮ್ಮಮ್ಮನ ಹತ್ರ ಅದನ್ನು ತಿಳ್ಕೊಂಡು ನಿಮಗೆ ಆ ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಹೋಪ್ ಈ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ, ಅಥವಾ ಇನ್ನು ಮುಂದೆ ಹೆಲ್ದಿಯಾಗಿರೋಂಥ ರೆಸಿಪಿಗಳನ್ನ ಬೇಕು ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಾರಿ, ನಂದು ತುಂಬ ಅನ್ಫಿಲ್ಟರ್ಡ್ ವಿಡಿಯೋಸ್ ಇರುತ್ತೆ. ಮೈ ಫಿಲ್ಟರ್ಡ್ ವಿಡಿಯೋಸ್ ಓನ್ಲಿ ವಿಲ್ ಬಿ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾಗ, ಇಲ್ಲ ಅಂತಂದರೆ ಮಕ್ಕಳು ಮಲಗಿದ್ದಾಗ. ಅದರ್ವೈಸ್ ಇಟ್ ಈಸ್ ಟೋಟಲಿ ಅನ್ಫಿಲ್ಟರ್ಡ್ ವಿಡಿಯೋಸ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗಿರೋರಿಗೆ, ಈ ವಿಡಿಯೋನ ನೋಡ್ತಾ ಇರೋರಿಗೆ ಧನ್ಯವಾದಗಳು.